ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಇದೇ ತಿಂಗಳು 21ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಚುನಾವಣೆ ನಡೆಯಲಿದೆ. ಹಲವಾರು ಜಿಲ್ಲೆಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಸಾಂಸ್ಕೃತಿಕ ನಗರಿ, ಬುದ್ಧಿವಂತರ ನಾಡು ಎಂದು ಕರೆಸಿಕೊಳ್ಳುವ ಅರಮನೆಗಳ ನಗರಿ ಮೈಸೂರಿನಲ್ಲಿ ಜಿದ್ದಾಜಿದ್ದ ರಾಜಕಾರಣ ಚುನಾವಣಾ ರಂಗೇರಿದೆ. ಒಟ್ಟು ಚುನಾವಣಾ ಕಣದಲ್ಲಿ 4 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾದಂತಹ ಮತದಾರರು 4 ತಂಡವಾಗಿ ತಮ್ಮ ತಮ್ಮ ಜಿಲ್ಲೆಗಳ, ತಮ್ಮ ತಾಲೂಕು, ಹೋಬಳಿಗಳ ಮಠಾಧೀಶರುಗಳನ್ನು, ನಾಯಕರುಗಳನ್ನು, ಮುಖಂಡರುಗಳನ್ನು ಭೇಟಿ ಮಾಡಿ ಮತಯಾಚನೆ ಮಾಡುತ್ತಿದ್ದಾರೆ. ಯಾವುದೇ ರಾಜಕಾರಣಿಗೆ ಕಮ್ಮಿ ಇಲ್ಲದಂತೆ, ಯಾವುದೇ ರಾಜಕೀಯ ಪಕ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಚುನಾವಣಾ ಘೋಷಣೆಗಳನ್ನು ಚುನಾವಣಾ ಕಣದಲ್ಲಿರತಕ್ಕಂಥ ಅಭ್ಯರ್ಥಿಗಳು ಘೋಷಣೆ ಮಾಡುತ್ತಾ ಮತದಾರರನ್ನು ಸೆಳೆಯುತ್ತಾ ಮುನ್ನುಗ್ಗುತ್ತಿದ್ದಾರೆ. 3735 ಮತದಾರರಿರುವ ಮೈಸೂರು ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರುಗಳು ಮತವನ್ನು ಚಲಾಯಿಸಬೇಕಾಗಿದೆ. ಚುನಾವಣಾ ಕಣದಲ್ಲಿ 4 ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ನಿಂತಿದ್ದಾರೆ. ಅವರ್ಯಾರು ಎಂದರೆ ವರುಣಾ ಮಹೇಶ್, ಇನಕಲ್ ಬಸವರಾಜು, ಕಾನ್ಯ ಶಿವಮೂರ್ತಿ ಮತ್ತು ವಸಂತ್ ಕುಮಾರ್ ಅವರು ಬಿಜೆಪಿಯ ವಕ್ತಾರರಾಗಿದ್ದಾರೆ. ಇವರು ಮೊದಲ ಬಾರಿಗೆ ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಹಾಗೂ ವರುಣಾ ಮಹೇಶ್ರವರು ರಾಜಕಾರಣಿಯಾಗಿದ್ದು ಅವರು ಸಹ ಚುನಾವಣಾ ಕಣದಲ್ಲಿ ಮೊದಲಿಗರಾಗಿ ಚುನಾವಣಾ ಕಣದಲ್ಲಿದ್ದಾರೆ. ಇನಕಲ್ ಬಸವರಾಜರವರು ಒಂದು ಬಾರಿ ಇಲ್ಲಿ ಅಧ್ಯಕ್ಷರಾಗಿದ್ದರು ಮತ್ತು 2ನೇ ಅವಧಿಗೆ ಅವಕಾಶ ಕೊಡಿ ಎಂದೇಳು ತಮ್ಮ ತಂಡದ 20 ಪುರುಷ ಮತ್ತು 10 ಜನ ಮಹಿಳೆಯರ ತಂಡದೊಂದಿಗೆ ಈಗಾಗಲೇ ಹೋಟೆಲ್ಗಳಲ್ಲಿ ಸಭೆ ನಡೆಸಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಹಾಗೂ ಕಾನ್ಯ ಶಿವಮೂರ್ತಿಯವರು ಸಹ ಈಗಾಗಲೇ ಮೈಸೂರಿನ ಪ್ರಸ್ತುತ ಅಧ್ಯಕ್ಷರಾಗಿದ್ದು ಅವರು ಸಹ ಮತ್ತೊಮ್ಮೆ ತಮ್ಮನ್ನೇ ಆಯ್ಕೆ ಮಾಡಬೇಕೆಂದು ಅವರು ಸಹ ಅವರ ಗುಂಪು ತಂಡ ಕಟ್ಟಿಕೊಂಡು ಹೋರಾಟ ನಡೆಸುತ್ತಿದೆ. ಏನೇ ಆಗಲಿ ಮತದಾರರೇ, ಈ 4 ಜನರಲ್ಲಿ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಬೇಕಾಗಿದ್ದು ಮೈಸೂರು ಪ್ರಜ್ಞಾವಂತರ ಮತದಾರರ ಅಭಿಪ್ರಾಯವಾಗಿತ್ತು. ಆದರೆ ಸ್ವಪ್ರತಿಷ್ಠೆಗಾಗಿ 4 ಜನ ಚುನಾವಣಾ ಕಣದಲ್ಲಿದ್ದಾರೆ ಎಂದು ಮೈಸೂರಿನ ಮತದಾರರ ಅನಿಸಿಕೆಯಾಗಿದೆ. ಸುತ್ತೂರು ಶ್ರೀಗಳು ಮಧ್ಯೆ ನಿಂತು 4 ಜನಗಳನ್ನು ಒಂದು ಮಾಡಿ ಒಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಬಹುದಿತ್ತು ಎಂಬ ಸುದ್ದಿಯೂ ಸಹ ಇದೆ. ಆದರೆ ಅದು ಸುದ್ದಿಯಾಗೇ ಉಳಿದಿದೆ. ಸುತ್ತೂರು ಶ್ರೀಗಳು ವಿದೇಶ ಪ್ರವಾಸದಲ್ಲಿರತಕ್ಕಂಥ ಕಾರಣದಿಂದ ಬಹುಶಃ ಈ ಅಭ್ಯರ್ಥಿಗಳನ್ನು ಒಂದು ಮಾಡಲು ಸಾಧ್ಯವಾಗಲಿಲ್ಲ ಎಂಬ ಮಾತು ಸಹ ಕೇಳಿಬರುತ್ತಿದೆ. ಕಾನ್ಯ ಶಿವಮೂರ್ತಿಯವರು ಸಹ ಈಗಾಗಲೇ ಒಂದು ಬಾರಿ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ಅಧ್ಯಕ್ಷ ಪದವಿಯನ್ನು ಯುವಕರಿಗೆ ಬಿಟ್ಟುಕೊಡಬಹುದಿತ್ತು ಎಂಬ ಮಾತು ಸಹ ಕೇಳಿಬರುತ್ತಿದೆ. ಹಾಗೆಯೇ ಇನಕಲ್ ಬಸವರಾಜರವರು ಸಹ ಮತ್ತೊಮ್ಮೆ ತಮ್ಮನ್ನೇ ಅಧ್ಯಕ್ಷ ಮಾಡಿ ಎಂದು ಮತವನ್ನು ಯಾಚನೆ ಮಾಡುತ್ತಿದ್ದಾರೆ. ವರುಣಾ ಮಹೇಶ್ರವರು ಸಹ ತಮ್ಮ ತಂಡದ ಜೊತೆ ಹೋರಾಟ ನಡೆಸುತ್ತಿರುವುದು ಹೊಸತೇನಲ್ಲ. ಹಾಗೆಯೇ ವಸಂತ್ ಕುಮಾರ್ ವಕೀಲರಾಗಿದ್ದಾರೆ, ಬಿಜೆಪಿಯ ವಕ್ತಾರರಾಗಿದ್ದಾರೆ. ಅವರು ಸಹ ತಮ್ಮ ತಂಡದ ಜೊತೆ ಹೋರಾಟ ನಡೆಸುತ್ತಿದ್ದಾರೆ. ಏನೇ ಆಗಲಿ 3ರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಾಡಾಗಿದೆ. ಸುತ್ತೂರು ಶ್ರೀಗಳ ಆಶೀರ್ವಾದ ಯಾವ ಅಭ್ಯರ್ಥಿಗೆ ಇರುತ್ತೆ ಅವರೇ ಗೆಲ್ಲುತ್ತಾರೆ ಎಂಬ ಸಹ ಸುದ್ದಿಯೂ ಇದೆ. ಬಹುತೇಕ ಸುತ್ತೂರು ಸಂಸ್ಥಾನದ ಶ್ರೀಗಳವರ ಆಶೀರ್ವಾದ ಕಾನ್ಯ ಶಿವಮೂರ್ತಿಯವರಿಗೆ ಇದೆ ಎಂಬ ಮಾತು ಮೈಸೂರಿನೆಲ್ಲೆಡೆ ಕೇಳಿಬರುತ್ತಿದೆ. ಏನೇ ಆಗಲಿ ಈ 4 ನಿಂತಿರುವುದು ನಿಜಕ್ಕೂ ಒಂದು ವೀರಶೈವ ಲಿಂಗಾಯತ ಸಮುದಾಯದ ಒಗ್ಗಟ್ಟಿನ ಫಲವಲ್ಲ ಎಂದು ಹೇಳಬಹುದು. ಒಗ್ಗಟ್ಟಾಗಿದ್ದರೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದಿತ್ತು. ಈ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರುಗಳು ಒಬ್ಬರಿಗೊಬ್ಬರು ಕಿತ್ತಾಡಿಕೊಂಡು ಕೆಸರು ಎರಚಿಕೊಂಡು ಹೀಗೆಯೇ ಹೋರಾಟ ಮಾಡುತ್ತಿದ್ದರೆ ರಾಜಕೀಯವಾಗೂ ಸಹ ತುಳಿತಕ್ಕೆ ಒಳಗಬಹುದು ಎಂಬ ಆತಂಕ ನಮ್ಮ ವೀರಶೈವ ನ್ಯೂಸ್ತು. ಆತ್ಮೀಯ ಬಂಧುಗಳೇ, ಯಾರನ್ನೇ ಆರಿಸಿ ಯಾರೇ ಗೆದ್ದು ಬಂದರೂ ವೀರಶೈವ ಲಿಂಗಾಯತ ಒಳಪಂಗಡದ ನಿರ್ಮೂಲನೆ ಮಾಡಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಪರವಾಗಿ ನಿಲ್ಲಬೇಕು. ವೀರಶೈವ ಸಮುದಾಯಕ್ಕೆ ಅನ್ಯಾಯವಾದರೆ ಹೋರಾಟ ನಡೆಸಬೇಕು ಎಂಬುದು ವೀರಶೈವ ನ್ಯೂಸ್ನ ಕಳಕಳಿಯಾಗಿದೆ.